ನಮಗೆ ಯಾರನ್ನ ಮದುವೆ ಆಗ್ತಾರೆ ಅನ್ನುವಂಥದ್ದು ನಮಗೆ ಸಮಸ್ಯೆ ಅಲ್ಲ. ಸೂಲಿಬೆಲೆಯವರು ಕೂಡ ಮುಸ್ಲಿಂ ಹೆಣ್ಣನ್ನು ಮದುವೆ ಆಗ್ತೀನಿ ಅಂತ ಹೇಳಿದ್ರು ನಮಗೇನು ಸಮಸ್ಯೆ ಇಲ್ಲ. ಮುಸ್ಲಿಂ ಹೆಣ್ಣು ಯಾರಾದರೂ ಒಪ್ಪಿದರೆ ಸೂಲಿಬೆಲೆ ಮದುವೆ ಆದರೆ ನಮಗೇನು ಆಕ್ಷೇಪ ಇಲ್ಲ. ಭಾರತ ದೇಶದಲ್ಲಿ ಯಾರು ಯಾವ ಧರ್ಮದ ಹೆಣ್ಣು ಮಕ್ಕಳನ್ನು ಕೊಡಬೇಕಾದ್ರೂ ಮದುವೆ ಆಗ್ಬೋದು ಪರಸ್ಪರ ಒಪ್ಪಿಗೆ ಇದ್ದರೆ. ಆದರೆ ಒಂದು ಧರ್ಮದ್ವೇಷದ ಹಿನ್ನೆಲೆಯಲ್ಲಿ ಒಂದು ಧರ್ಮದ ಇದನ್ನು ಗರ್ವಾಪ್ತಿ ಮಾಡಲಿಕ್ಕೆ ಬೇಕಾಗಿ ಮಾಡ್ತೀವಿ ಅನ್ನುವಂಥದ್ದು ಮತ್ತು ದ್ವೇಷಗಳನ್ನು ಹುಟ್ಟಿಸ್ಲಿಕ್ಕೆ ಬೇಕಾಗಿ ಪರಸ್ಪರ ಧರ್ಮಗಳ ಮಧ್ಯೆ ಕಲಹಗಳನ್ನು ಉಂಟು ಮಾಡುವಂಥ ಹಿನ್ನೆಲೆಯಲ್ಲಿ ಮಾತಾಡಿದಾಗ ನಾವು ಅದನ್ನು ಖಂಡಿಸಬೇಕಾಗತ್ತೆ, ಪ್ರತಿಭಟಿಸಬೇಕಾಗತ್ತೆ. ಸೂಲಿಬೆಲೆ ಮಾತಾಡಿದಂಥ ಕಾರ್ಯಕ್ರಮ ಯಾವುದು? ಕೊರಗಜ್ಜನ ಕಡೆಗೆ ನಮ್ಮ ನಡೆ ಅನ್ನುವಂಥ ಕಾರ್ಯಕ್ರಮವನ್ನು ಬಜರಂಗದಲ್ಲಿ ಹಮ್ಮಿಕೊಂಡಿರುವಂಥದ್ದು. ಅದು ಒಂದು ಧಾರ್ಮಿಕವಾದಂಥ ಕಾರ್ಯಕ್ರಮ ಅಂತ ಅವ್ರು ಹೇಳ್ಕೊಂಡಿರುವಂಥದ್ದು, ಭಕ್ತಿ ಪರವಶೆಯಿಂದ ಮಾಡುವಂಥದ್ದು. ಯಾರು ಕೊರಗತನಿಯ? ಇಲ್ಲಿಯ ಅತ್ಯಂತ ಪುರಾತನವಾದಂಥ ಒಂದು ಸಮುದಾಯ, ಮೂಲ ನಿವಾಸಿ ಆದಿವಾಸಿಗಳಾದಂಥ ಕೊರಗ ಸಮುದಾಯದ ಒಬ್ಬ ಸಾಂಸ್ಕೃತಿಕ ನಾಯಕ ಕೊರಗಜ್ಜ. ಆತ ಇವತ್ತು ಭಾಳ ಕಾರ್ಣಿಕದ ದೈವ ಅಂತ ಭಾಳ ಪ್ರಸಿದ್ಧಿಯಾಗಿರುವಂಥದ್ದು. ಆತ ಜನರ ಪರವಾಗಿದ್ದಾತ ಮತ್ತು ಅಸಮಾನತೆಯ ವಿರುದ್ಧ ಹೋರಾಟ ಮಾಡಿದಂತಹ ಮತ್ತು ಅದಕ್ಕಾಗಿ ಬಲಿದಾನ ಮಾಡಿದಂಥ ಒಬ್ಬ ನಾಯಕ. ಇವತ್ತು ಕೊರಗ ಸಮುದಾಯ ಅತ್ಯಂತ ಸಂಕಷ್ಟದಲ್ಲಿದೆ. ಅವರ ಜನಸಂಖ್ಯೆ ಕುಸಿತಾ ಇದೆ. ಅವರು ಎಲ್ಲ ರೀತಿಯಲ್ಲಿಯೂ ಕೂಡ ಇವತ್ತು ಸಫರ್ ಆಗಿದ್ದಾರೆ, ಅಸ್ಪೃಶ್ಯತೆಗೊಳಗಾಗಿದ್ದಾರೆ. ಆ ಸಮುದಾಯದ ಬಗ್ಗೆ ಮಾತಾಡದೆ ಅವರ ದೈವದ ಕೊರಗಜ್ಜನ ಕಡೆಗೆ ಹೋಗಿ ಇಂತಹ ಸಮಸ್ಯೆಗಳ ಬಗ್ಗೆ ಮಾತಾಡೋದರ ಬದಲಿಗೆ, ಸಂಸ್ಕೃತಿಯ ಬಗ್ಗೆ ಮಾತಾಡೋ ಬದಲಿಗೆ ಮುಸ್ಲಿಂ ದ್ವೇಷದ ಭಾಷಣವನ್ನು ಮಾಡಿದ್ದಾರೆ. ಸೂಲಿಬೆಲೆಯ ಭಾಷಣ ಮಾತ್ರ ಅಲ್ಲ, ಅಲ್ಲಿ ಶರಣ್ ಪಂಪೇಲ್ ಕೂಡ ಮಾತಾಡಿದ್ದೇನು, ಯಾವುದು ಸುಳ್ಳು ಅಂಕಿಅಂಶಗಳನ್ನು ಇಟ್ಕೊಂಡು ಇಲ್ಲಿ ಹಿಂದೂಗಳ ಜನಸಂಖ್ಯೆ 65% ಕುಸಿದಿದೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಅದರಿಂದಾಗಿ ನಾವು ಇವತ್ತು ನಮ್ಮ ಧರ್ಮದ ಸಂಖ್ಯೆಯನ್ನು ಹೆಚ್ಚು ಮಾಡಲಿಕ್ಕೆ ಕೆಲಸಗಳನ್ನು ಮಾಡಬೇಕು ಅಂತ ಅಲ್ಲಿ ಭಾಷಣ ಮಾಡಿದ್ದಾರೆ. ಈ ಎರಡೂ ಭಾಷಣಗಳು ಕೂಡ ಇವರು ಕೊರಗ ಜನ ಮೇಲೆ ಪ್ರೀತಿಯಿಂದ ಹೋಗಿದ್ದಲ್ಲ, ಇದು ಧಾರ್ಮಿಕ ಕಾರ್ಯಕ್ರಮವೂ ಕೂಡ ಅಲ್ಲ. ಇವರು ಪ್ರತಿ ವರ್ಷ ಮಾಡುವಂಥ ಕೊರಗ ಜನ ಕಡೆಗೆ ನಮ್ಮ ನಡೆ ಅನ್ನುವಂಥ ಕಾರ್ಯಕ್ರಮ ಕೋಮು ದ್ವೇಷ ಹುಟ್ಟಿಸುವಂಥ ಕಾರ್ಯಕ್ರಮ, ಕೆಳವರ್ಗದ ಯುವಜನರಲ್ಲಿ ಮುಸ್ಲಿಂ ದೇಶವನ್ನು ಹುಟ್ಟಿಸುವಂಥ ಕಾರ್ಯಕ್ರಮ. ಸೂಲಿಬೆಲೆಗಂತೂ ಇದೆಲ್ಲ ಅಭ್ಯಾಸ ಆಗಿ ಹೋಗಿದೆ. ಸೂಲಿಬೆಲೆ ಎಲ್ಲಿ ಸರಿಯಾದಂಥ ಭಾಷಣವನ್ನು ಮಾಡಿದ್ದಾರೆ? ಸುಳ್ಳು ಹೇಳೋದ್ರಲ್ಲಿ ಸೂಲಿಬೆಲೆ ಎಕ್ಸ್ಪರ್ಟು, ವಿಶ್ವ ದಾಖಲೆ ಮಾಡಿದ್ದಾರೆ ಅನ್ನುವಂಥದ್ದು ಇಲ್ಲಿ ಎಲ್ಲರಿಗೂ ಗೊತ್ತಿರುವಂಥ ಸತ್ಯ. ಅದರಿಂದಾಗಿ ಸೂಲಿಬೆಲೆಯ ಈ ಮಾತನ್ನು ನಾವು ಖಂಡಿಸ್ತೀವಿ. ಮದುವೆ ಆಗೋದಾದ್ರೆ ಆಗಿ, ಆದರೆ ಅದನ್ನು ಒಂದು ಸಮುದಾಯದ ಹೆಣ್ಮಕ್ಕಳನ್ನು ಮದುವೆ ಆಗಿಂತ ಕೋಮು ದ್ವೇಷದಲ್ಲಿ ಕರೆ ಕೊಡೋದನ್ನು ನಾವು ಒಪ್ಪಲಿಕ್ಕಾಗಲ್ಲ. ಮತ್ತು ಪೊಲೀಸ್ ಇಲಾಖೆ ಇದನ್ನು ನೋಡಿಕೊಂಡು ಸುಮ್ಮನಿರೋದ್ರ ಬಗ್ಗೆ ನಮಗೆ ಭಾಳ ಅಚ್ಚರಿ ಇದೆ. ಪೊಲೀಸ್ ಇಲಾಖೆ ಇವತ್ತು ಹುಡುಕಿ ನೋಟಿಸ್ ಕೊಡ್ತಾ ಇದ್ದಾರೆ, ಕೋಮು ದ್ವೇಷದ ವಿಚಾರದಲ್ಲಿ ಅನಗತ್ಯವಾಗಿ ಕೊಡ್ತಾರೆ. ಆದರೆ ಇಲ್ಲಿ ಸೂಲಿಬೆಲೆ ಭಾಷಣಕ್ಕೆ ಯಾಕೆ ಇವರು ಅವಕಾಶ ಕೊಟ್ಟರು? ಸೂಲಿಬೆಲೆ ಭಾಷಣ ಮಾಡಿದ ಮೇಲೆ ಯಾಕೆ ಇನ್ನೂ ಕೂಡ ನೋಟಿಸ್ ಕೊಟ್ಟಿಲ್ಲ? ಇದು ಮತೀಯ ದ್ವೇಷ ಹುಟ್ಟಿಸುವಂಥ ಕೆಲಸ ಅಲ್ವಾ? ಎರಡು ಧರ್ಮಗಳ ಮಧ್ಯೆ ದ್ವೇಷ ಹುಟ್ಟಿಸುವಂಥ ಕೆಲಸ ಅಲ್ವಾ? ಸೂಲಿಬೆಲೆ ಈ ಭಾಷಣವನ್ನು ನಾವು ಖಂಡಿಸ್ತೀವಿ ಮತ್ತು ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು. ಪೊಲೀಸ್ ಇಲಾಖೆ, ಕಮಿಷನರೇಟ್ ಆಫ್ ಪೊಲೀಸ್ ಸೂಲಿಬೆಲೆ ಮತ್ತು ಶರಣ್ ಪಂಪೇಲ್ ಹಾಗೂ ಆ ಕಾರ್ಯಕ್ರಮ ಆಯೋಜಿಸಿದ ಬಜರಂಗ ದಳದ ಮುಖಂಡರುಗಳ ಮೇಲೆ ಸುಮೋಟೋ ಕೇಸನ್ನು ಹಾಕಬೇಕು, ಚಕ್ರವರ್ತಿ ಸೂಲಿಬೆಲೆಯನ್ನು ಬಂಧಿಸಬೇಕು ಅಂತ ನಾವು ಒತ್ತಾಯಿಸ್ತೀವಿ.